ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಿಕ ಯೌವಾನರ ಸಾಕ್ಷಿಯನ್ನು ನಾವು ಕೇಳುತ್ತೇವೆ. ಇಲ್ಲಿ ನಾವು ಕಲಿಯಬೇಕಾದುದು ಯಾವ ರೀತಿಯಲ್ಲಿ ಸತ್ಯದ ಮನವರಿಕೆ ಕನ್ವಿಕ್ಷನ್ ಸ್ನಾನಿಕ ಯೌವಾನರನ್ನು ಕೊನೆಯ ತನಕ ಯೇಸುವಿಗಾಗಿ ದೇವರ ಮಹಿಮೆಗಾಗಿ ಜೀವಿಸುವಂತೆ ಮಾಡುತ್ತೆ. ನಮಗೂ ಯಾವಾಗ ಸತ್ಯದ ಮನವರಿಕೆ, ನಾನು ಯೇಸು ಕ್ರಿಸ್ತರಲ್ಲಿ ಯಾರಾಗಿದ್ದೇನೆ, ನಾನು ಯಾರು ಅಲ್ಲ, ದೇವರು ನನ್ನನ್ನು ಉಂಟು ಮಾಡಿದ ಉದ್ದೇಶದ ಅರಿವು ಮತ್ತು ಮನವರಿಕೆ ನಮಗಾದರೆ ಖಂಡಿತ ನನಗೂ ನಿಮಗೂ ಯೇಸುವಿಗಾಗಿ ಜೀವಿಸಲು ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ನಾವು ಸೆಲ್ಫ್ ಸೆಂಟರ್ಡ್ ಆಗಿ, ಸೆಲ್ಫ್ ಫೋಕಸ್ಡ್ ಆಗಿ, ನಮ್ಮ ಇಷ್ಟದಂತೆ ನಮಗೆ ಬೇಕಾದ ರೀತಿಯಲ್ಲಿ ಸ್ವಲ್ಪ ಲೋಕ, ಸ್ವಲ್ಪ ಪ್ರಾರ್ಥನೆ ಮಾಡುತ್ತಾ ಬದುಕುತ್ತೇವೆ. ಇದರಿಂದ ನಾವು ನಾಶನದ ದಾರಿಯಲ್ಲಿರುತ್ತೇವೆ, ಸನ್ಮಾರ್ಗದಿಂದ ದೂರವಿರುತ್ತೇವೆ. ಪ್ರಿಯರೇ, ಇಲ್ಲಿ ಸ್ನಾನಿಕ ಯೌವಾನರಿಗೆ ತಮ್ಮ ಜೀವಿತದ ಉದ್ದೇಶ ಏನಾಗಿತ್ತು ಎಂದು ಅವರು ಸ್ಪಷ್ಟವಾಗಿ ಅರಿತಿದ್ದರು. ತಮ್ಮ ಜೀವಮಾನವೆಲ್ಲವನ್ನು ದೇವರ ಯೋಜನೆಗೆ, ದೇವರ ಚಿತ್ತಕ್ಕೆ ಅವರು ಬಿಟ್ಟು ಕೊಟ್ಟಿದ್ರು, ದೀನರಾಗಿ ಜೀವಿಸಿದ್ರು. ಅವರು ಎಂದಿಗೂ ಎಲ್ಲಿಯೂ ಕೂಡ ತಮ್ಮ ಸ್ವಂತ ಆಸೆ, ಕೀರ್ತಿ, ಪ್ರತಿಷ್ಠೆಗಳನ್ನು ಬಯಸಲಿಲ್ಲ. ಅವರು ಎಲ್ಲ ಸಂದರ್ಭದಲ್ಲಿ ಯೇಸು ಕ್ರಿಸ್ತರನ್ನು ಹೈಲೈಟ್ ಮಾಡೋದನ್ನು ನಾವು ನೋಡ್ತೇವೆ. ಕ್ರೈಸ್ಟ್ ಸೆಂಟರ್ಡ್ ಆಗಿ, ಸ್ವರ್ಗ ಸೆಂಟರ್ಡ್ ಆಗಿ ಅವರು ಬದುಕಿದ್ರು. ಪ್ರಿಯರೇ, ಇಲ್ಲಿ ಸ್ನಾನಿಕ ಯೌವಾನರು ಹೇಳ್ತಾರೆ, ನಾನು ಲೋಕೋದ್ಧಾರಕನಾಗಲಿ, ಎಲಿಯನಾಗಲಿ, ಶ್ರೇಷ್ಠ ಪ್ರವಾದಿಯಾಗಲಿ ಅಲ್ಲ ಎಂಬುದಾಗಿ. ಪ್ರಭುವಿನ ಮಾರ್ಗ ನೇರಗೊಳಿಸಲೆಂದು ಬೆಂಗಾಡಿನಲ್ಲಿ ಕೂಗುವ ಸ್ವರ ನಾನು. ಅಂದರೆ ನಾವು ನೋಡ್ತೇವೆ, ಗಾಡ್ ಗಿವ್ಸ್ ಗ್ರೇಸ್ ಟು ದ ಹಂಬಲ್ ಎಂಬಂತೆ ಯೇಸುವಿನ ಕಸಿನ್ ಆದರೂ ಕೂಡ ಎಲ್ಲಿಯೂ ಆತ ತನ್ನನ್ನೇ ತಾನು ಹೈಲೈಟ್ ಮಾಡಲು, ಶ್ರೇಷ್ಠನೆನಿಸಿಕೊಳ್ಳಲು ಬಯಸಲಿಲ್ಲ ಮತ್ತು ಅದನ್ನು ಮಾಡಿಲ್ಲ. ಬದಲಾಗಿ ತನ್ನ ಬಗ್ಗೆ ಆತ ದೇವರ ವಾಕ್ಯ ಮತ್ತು ದೇವರ ಕರೆಯನ್ನು ಆತ ಎತ್ತಿ ಹಿಡಿಯುವುದನ್ನು ನೋಡ್ತೇವೆ. ತಾನು ಯಾರಾಗಿದ್ದೇನೆ, ದೇವರ ವಾಕ್ಯ ಏನು ಹೇಳುತ್ತೆ, ತನಗೆ ದೇವರು ಕೊಟ್ಟ ಕರೆ ಏನಾಗಿದೆ, ಅದನ್ನು ಆತ ಸ್ಪಷ್ಟವಾಗಿ ಅರಿತಿದ್ದ ಮತ್ತು ಅದಕ್ಕಾಗಿಯೇ ಜೀವಿಸಿದ. ಅವರಲ್ಲಿ ಶುಭ ಸಂದೇಶ ನೆಲೆಸಿತ್ತು. ಅದಕ್ಕಾಗಿಯೇ ನಾಚಿಕೆ ಪಡದೆ ಧೈರ್ಯದಿಂದ ಶುಭ ಸಂದೇಶವನ್ನು ಅವರು ಎತ್ತಿ ಹಿಡಿಯುತ್ತಾರೆ, ನಿತ್ಯ ಜೀವಕ್ಕಾಗಿ ಜೀವಿಸ್ತಾರೆ. ಪ್ರಿಯರೇ, ಯಾವಾಗ ನಮ್ಮಲ್ಲಿ ಶುಭ ಸಂದೇಶ ನೆಲೆಗೊಂಡಿರುತ್ತೋ ನಮಗೂ ದೇವರ ಕರೆಗೆ, ದೇವರ ವಾಕ್ಯಕ್ಕೆ ಆದ್ಯತೆ ಕೊಡಲು, ಮಹತ್ವ ಕೊಡಲು ಸಾಧ್ಯವಾಗುತ್ತೆ. ದೀನ ಸ್ವಭಾವದಲ್ಲಿ ಕ್ರೈಸ್ತ ಜೀವಿತ ನಡೆಸಲು ಮತ್ತು ಧೈರ್ಯದಿಂದ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಜೀವಿಸಲು ಸಾಧ್ಯವಾಗುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.